पांढरा याच्या बुलस्तांना लावून उडावणार बेकार सटावरीला गुडी आर वन महत्वाची एवढेच नका करून पाहिजे फुल एवढेच ಅದು ನಾಡೇ ಇರ್ಬೇಕು ಮುನ್ನೆಟ್ಟ ಹೆಚ್ಚಿನ ಚಕ್ಕಳತೆ ನಿನ್ನವರಿಗೆ ಕಣ್ಣಿಗೆ ಕಂಡು ರೆಕ್ಕಿ ಅವತ್ತು ಬಿಟ್ಟಿಲ್ಲ ಸರ್ವ ಸಂಪತ್ತಿಗೆ ನಾನು ಹೇಗಿದೆ ಚಕ್ರದ ಡಬ್ಬಲಾಟ ನೀರನ್ನು ತಡೆಯಬಹುದು ನಿಲ್ಲಿಸಬಹುದು
ಸ್ವಲ್ಪ ದಾರಿ ಬಿಡ್ತೀರಾ? ಓಹೋ ಶಿಲ್ಪನ ಕಟ್ ಮೀಡಿಯರ್ ಫ್ರೆಂಡ್ ಶಿಲ್ಪ, ನಾನು ಯಾರಂತ ಗೊತ್ತಾಗಲಿಲ್ವಿ? ಯಾರು ನೀವು? ನನ್ನ ಹೆಸರು ಕೂಗ್ತಿರಲ್ಲ, ನನ್ನ ಹೆಸರು ನಿಮ್ಗೆ ಹೇಗೆ ಗೊತ್ತು? ನಾನು ಯಾರು ಎಂಬುದು ಈ ಊರಿನಲ್ಲಿ ಯಾರನ್ನು ಬೇಕಾದ್ರೆ ಕೇಳು. ಕೇಳ್ತಾರೆ, ನಿನಗೆ ಗೊತ್ತು. ನನಗೆ ನನ್ನ ಹೆಸರು ಮಾತ್ರ ಅಲ್ಲ, ನಿನಗೆ ಚರಿತ್ರೆನೇ ಗೊತ್ತು. ನೋಡಿ, ನನಗೆ ನೀವು ಯಾರೆಂಬುದು ಗೊತ್ತಿಲ್ಲ. ನೀವು ಇಲ್ಲೇಕೆ ನಿಂತಿರುವಿರಿ? ನಿನ್ನ ದಾರಿಯನ್ನು ಕಾಯ್ತಿರು. ಯಾಕೆ ನನ್ನ ದಾರಿ ಕಾಯುತ್ತಿರುವಿರಿ? ನಿನ್ನಂತ ಹೆಣ್ಣಿದ್ದಾರೆ ಹೇಗೆ ಕೇಳಿದರೆ ಗೊತ್ತಾಗಲಿ ಚೆಲ್ವೆ. ಅಂದ್ರೆ ನಿನ್ನಂತ ಯೌವನ ತುಂಬಿದ ಹೆಣ್ಣು ಈ ಕಡೆ ಬರುತ್ತಿದ್ದಾರೆ, ನೋಡಿ ಸುಮ್ಮನೆ ಆಗುತ್ತದೆ ಚಂದ್ರ ಚೆಲ್ವಿ. ಹಾಗಾದ್ರೆ ನಿಮ್ಮ ಮಾತಿನ ಅರ್ಥ? ಇಂದು ನೀನು ನನ್ನವರಾಗಿ ನಿನ್ನ ಮೈಸೂರು ಕನ್ನಡ ನೀಡಬೇಕು. ನಾನು ಪ್ರೀತಿಸ್ತಾ ಶಿಲ್ಪ. ಐ ಲವ್ ಯು. ಐ ಹೇಟ್ ಯು ರಾಸ್ಕಲ್. ಹೊಚ್ಚು ನಾಯಿ, ಪರಿಚಯವಿಲ್ಲದ ಹೆಣ್ಣಿಗೆ ದಾರಿಯಲ್ಲಿ ನಿಂತು ಪ್ರೀತಿಸುತ್ತೇನೆಂದು ಹೇಳಲು ನಾಚಿಕೆ ಆಗುತ್ತಿದೆ ನನಗೆ. ನನಗೇಕೆ ನಾಚಿಕೆ? ನಾಚಿಕೆ ಎಂಬ 3 ಅಕ್ಷರ ಮಾಧ್ಯಮದ ಕಂಡಲ್ಲಿ ಕಲಿತು. ನಾಚಿಕೆ ಎಂಬ 3 ಅಕ್ಷರ ನೋಡಿ, ಏಕಲೇ ನಾಚಿಕೆ ಪ್ರೀತಿಸುತ್ತೇನೆ. ನಾಚಿಕೆ ನೋಡಿ, ನನಗೆ ನಿಮ್ ಜೊತೆ ದಾರಿಯಲ್ಲಿ ನಿಂತು ಟೈಮ್ ವೇಸ್ಟ್ ಮಾಡೋದಕ್ಕೆ ಸಮಯವಿಲ್ಲ. ದಯವಿಟ್ಟು ದಾರಿ ಬಿಡಿ, ಕಾಲೇಜಿಗೆ ಟೈಮ್ ಆಗಿದೆ. ಕಾಲೇಜಿಗೆ ತೆಗೆದು ಚೀರಬೇಡ. ನಿಮ್ಮಂತ ಹೆಣ್ಣುಗಳು ನಿಜವಾಗಿ ಬಾಗಲಕೋಟೆ ಕಾಲೇಜಿಗೆ ಕಲಿತಿದ್ದಾರೆ. ಈ ಕಲಿಯುಗದ ಪರಿಸ್ಥಿತಿ ಹೇಗಿರುತ್ತಿದ್ದಲ್ಲ. ನಿಮ್ಮಂತರು ಬಾಗಲಕೋಟೆ ಕಾಲೇಜ್ ಅಂತ ಎಮ್ಮೆ ಕೀಳೆ ಹೋಗಿ ಊರಿಗೆ ಬಸ್ ಸ್ಟ್ಯಾಂಡ್ ಸ್ಟಾಪಿಗೆ ಇಳಿದು ಮತ್ತೊಬ್ಬರ ಪರ್ಸನ್ ಗಾಡಿ ಮೇಲೆ ತಿರುಗಿ ಅನ್ನಷ್ಟಲ್ಲ. ಏಕೆ ಹೆಣ್ಣು ಮಕ್ಕಳು ಕಾಲೇಜಿಗೆ ಹೋಗುದಿಲ್ವೇನು? ನಿಮ್ಮತ್ತ ನಾಯಿಗಳು ಕಾಲೇಜಿಗೆ ಹೋಗೋದನ್ನು ಬಿಟ್ಟು ಬೀದಿ ಬೀದಿಯಲ್ಲಿ ಹೆಣ್ಣು ಮಕ್ಕಳ ಹಿಂದೆ ಸುತ್ತಿರಲಿಲ್ಲ. ನಾಚಿಕೆ ಆಗುವುದಿಲ್ಲ ನಿಮ್ಮ ಜನ್ಮಕ್ಕೆ. ಮಾತನಾಡು. ಮೊದಲು ನಾನು ಯಾರೆಂಬುದು ತಿಳಿದುಕೋ. ಸುಮ್ಮನೆ ಸಮಯ ಹಾಳು ಮಾಡಿದೆ ಬಾ ನನ್ನ ತಪ್ಪಿಕೋ. ಇಲ್ಲವಾದರೆ ನಾನು ಬಲತ್ಕಾರ ಮಾಡಬೇಕಾಗಿತ್ತು. ನಿನ್ನ ಬಲತ್ಕಾರ ಬೆದರಿಕೆಗೆ ಹೆದರಿ ನನ್ನ ಶೀಲವನ್ನು ಹಾಳು ಮಾಡಿಕೊಳ್ಳೋದಕ್ಕೆ ನಾನೇನು ಹೇಳಿಯಲ್ಲ. ನಿನ್ನ ಅತ್ಯಾಚಾರದ ಮಾತಿಗೆ ಹೆದರುವ ಹೆಣ್ಣಲ್ಲೇ ನಾನು. ಇಷ್ಟೋ ದಿನ ಸುಮ್ಮನೆ ಬಿಟ್ಟಿದ್ದು ನಂದೇ ತಪ್ಪು. ಇನ್ನು ಸುಮ್ಮನೆ ಬಿಡಾರೆ. ಮರ್ಯಾದೆಯಿಂದ ನನ್ನನ್ನ ಬಿಟ್ಟು ಬಂದ ದಾರಿಗೆ ಹಿಂದಿರುಗಿ ಹೋಗು. ಅಲ್ಲಾಡ, ನಮ್ಮಣ್ಣ ಬರ್ತಾ ಇದ್ದಾನೆ. ನಿಮ್ಮಣ್ಣ ಬಂದ್ರೆ ನಿಮ್ಮ ಅಪ್ಪ ಬಂದರೆ ನನಗೆ ಬೇಕಾದ ಸುದ್ದಿ ಸಿಗೋ ತನಕ ಬಿಡಾರ ಈ ಗಂಡು ಚಕ್ರವರ್ತಿ. ನಾನು ನಮ್ಮಣ್ಣ ಯಾರು ಅಂತ ನಿನಗೆ ಗೊತ್ತಿಲ್ಲ. ನಮ್ಮಣ್ಣ ಈ ಊರಿನ ಗೌಡ. ಒಳ್ಳೆಯ ಮಾತಿನಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೊರಟಾಗು. ಇವತ್ತು ನನಗೆ ಸಮಯ ಕೋರುವುದಿಲ್ಲ. ಒಂದು ದಿನ ಯಾರ ಸಮಯ ನೋಡಿ ನಿನ್ನ ಶಿಲಾರಣ ಮಾಡದಿದ್ದರೆ ಕಾಣ್ತದೆ ಚಕ್ರವರ್ತಿನೇ.
ನಾನು ಬರುವ ಸ್ವಲ್ಪ ತಡ ಆಯ್ತಮ್ಮ. ಕಾಲೇಜ್ಗೆ ಹೋಗೋದಿಲ್ಲಮ್ಮ. ಏನಿಲ್ಲ ಅಣ್ಣ, ನನ್ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೆ ನಿಂತಿರುವೆ. ಇವತ್ತೊಂದು ದಿನ ಅವಳ ಜೊತೆ ಹೋಗ್ಬೇಕು ಅಂತ. ಕಾರಣ ಬಿಟ್ಬಂದಿ ಅಣ್ಣ. ನಡೆದ ವಿಷಯವನ್ನ ಅಣ್ಣನಿಗೆ ಹೇಳಿದ್ರೆ ಕೋಪ ಮಾಡ್ಕೊಳ್ತಾನೆ. ಏನಾಯ್ತು ಹೇಳಮ್ಮ? ನಾನು ಬೇರೆ ಯಾರಲ್ಲ, ನಿನ್ನ ಹುಟ್ಟಿದ ಅಣ್ಣ. ಸ್ವಲ್ಪ ಹೇಳು, ಯಾರಾದರೂ ಏನಾಗುತ್ತೆ ಹೇಳಮ್ಮ? ಇಲ್ಲ, ಯಾರಾದರೂ ಏನು ಮಾತನಾಡಿದ್ರಮ್ಮ? ಈ ಕ್ಷಣದಲ್ಲಿ ಹೋಗಿ ನನ್ನ ಮಕ್ಕಳ ಹೊಸಿದು ತಿಂದು ಬರ್ತೀನಮ್ಮ. ನನ್ ಫ್ರೆಂಡ್ ಬರೋದು ತಡವಾಯ್ತು ಅಂತ ಚಿಂತಿಸ್ತಿರ್ವಿ. ನಡೆ ಸ್ವಲ್ಪ, ಆಗ ನಾವೇನ ಕಳೆದವ್ರಿಗೆ ಬಿಟ್ಟು ಹೋಗ್ತೇನೆ. ಅಣ್ಣ, ನನ್ ಫ್ರೆಂಡ್ ಅವಳು ಇವತ್ತು ಬರುವಂತೆ ಮಾತಲ್ಲಪ್ಪ. ಟೈಮ್ ಬಾಳಾಗಿದೆ, ನಡೆಯಮ್ಮ. ನಾನೇ ಕಾಲೇಜವ್ರಿಗೆ ಬಿಟ್ಟು ಹೋಗ್ತೇನೆ. ಆಯ್ತು. ಅಕ್ಕ, ಮಾವ ಎಲ್ಲಿ ಹೋಗಿದ್ದಾನೆ? ಮನೆಯಲ್ಲಿ ಇಲ್ವಾ? ಅವ್ರು ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿದವರು ಇನ್ನೂ ಬಂದೇ ಇಲ್ಲ ನೋಡಪ್ಪ. ಯಾಕಪ್ಪ, ಏನಾದ್ರೂ ಕೆಲಸವಿತ್ತೇನು? ಯಾಕೆ ನನ್ನ ಮುಂದೆ ಹೇಳಲಾರ್ದಂತ ಕೆಲಸ ಇತ್ತಾ ನಿಮ್ಮ ಮಾವನ ಹತ್ರ? ಹಾಗೇನಿಲ್ಲ ಅಕ್ಕ, BA ಫೈನಲ್ ಇಯರ್ ಅಡ್ಮಿಷನ್ ಇವತ್ತು ಕೊನೆಯ ದಿನಾಂಕವಾಗಿದೆ. ಅದಕ್ಕೆ ಸ್ವಲ್ಪ ಹಣ ಬೇಕಾಗಿತ್ತು. ಹಾಗಾದ್ರೆ ತಡಿಯಪ್ಪ, ನಿಮ್ಮ ಮಾವನವ್ರು ಬರುವ ಸಮಯವಾಗಿದೆ. ಅವ್ರು ಬಂದ್ಮೇಲೆ ಹಣ ಇಸಿದುಕೊಂಡು ಹೋಗುವಂತೆ. ಆಯ್ತಕ್ಕ, ನೀ ಹೇಳಿದಂತೆ ಆಗಲಿ. ಅರೆ ಮಾವ ಬಂದೇ ಬಿಟ್ರು. ಬನ್ನಿ, ಕಬ್ಬಿಗೆ ಪೂರ್ತಿ ನೀರು ಹಾಯಿಸಿ ಬಂದ್ಬಿಟ್ರಾ? ಹಾಸ್ತಾ ಇದ್ದೆ ಪಾರ್ವತಿ. ಹಾಗಾಗಿ ಕಿಯೋಬಿಯವರು ಅದಕ್ಕೆ ಮನೆಗೆ ಬಂದೆ. ಹಾ ಶ್ರೀಧರ್ ಬಂದು ಬಾಳ ಹೊತ್ತಾಯ್ತೇನಪ್ಪ. ಈಗ ತಾನೇ ಬಂದೆ ಮಾವ, ನಿನ್ನ ಹತ್ರ ಸ್ವಲ್ಪ ಕೆಲಸವಿತ್ತು. ಶ್ರೀಧರ್, ಏನಪ್ಪ ಅದು ನನ್ನ ಹತ್ತಿರ ನಿನ್ನ ಕೆಲಸ? ಮಾವ, ನನಗೆ ಸ್ವಲ್ಪ ಹಣ ಬೇಕಾಗಿತ್ತು. ತಡೀರಿ. ಶ್ರೀಧರ್, ಅದೇನಪ್ಪ ನನ್ನ ಹತ್ತಿರ ನಿನ್ನ ಕೆಲಸ? ಮಾವ, ನನಗೆ ಸ್ವಲ್ಪ ಹಣ ಬೇಕಾಗಿತ್ತು. ಶ್ರೀಧರ್, ಇದಕ್ಕೆ ನನ್ನ ದಾರಿ ಏಕೆ ಕಾಯ್ಬೇಕಾಗಿತ್ತು ಶ್ರೀಧರ್? ಅಲ್ಲೇ ಒಳಗಡೆ ನಿಮ್ಮ ಅಕ್ಕ ಇದ್ದರಲ್ಲ, ಅವಳ ಹತ್ತಿರ ಇಸಿದುಕೊಂಡು ಹೋಗಬಾರ್ದ? ಪಾರ್ವತಿ, ಲೇ ಪಾರ್ವತಿ, ಪಾರ್ವತಿ, ಶ್ರೀಧರ್ ಕೇಳಿದರೆ ಹಣ ಕೊಡಬಾರ್ದೆ? ಇಲ್ಲ, ನೀವು ಬಂದಿಲ್ಲಿ ಕೊಡ್ಬೇಕು ಅಂತ ಸುಮ್ಮನೆ ಇದೆ ಅಷ್ಟೇ. ಏ ಹುಚ್ಚಿ, ಇದಕ್ಕೆಲ್ಲ ನನ್ನ ದಾರಿ ಯಾಕೆ ಕಾಯಬೇಕಾಗಿತ್ತು ಪಾರ್ವತಿ? ನೀನು ಬೇರೆ, ನಾನು ಬೇರೆ. ಶ್ರೀಧರ್ಗೆ ಮೊದಲು ಹಣ ಕೊಟ್ಟು ಬಯಸಬಾರ್ದ? ಹೋಗು ಶ್ರೀಧರ್, ಹೋಗು. ನಿನಗೆ ಎಷ್ಟು ಬೇಕು ಅಷ್ಟು ಹಣ ತೆಗೆದುಕೊಂಡು ಹೋಗು. ಆಯ್ತು ಮಾವ, ಯಾವ ಜನ್ಮದ ಋಣ ತಂದೆ ತಾಯಿ ಮಗುವನ್ನು ಕಾಣ
ನಿಮ್ಮ ಅಕ್ಕನ ಹತ್ತಿರ ಹಣ ಇಸಿದುಕೊಂಡು ಹೋಗು. ಹೋಗು ಪಾರ್ವತಿ, ಹೋಗು. ನಿನ್ನ ತಮ್ಮನಿಗೆ ಊಟ ಬಡಿಸಿ ಹಣ ಕೊಟ್ಟ ಕಳಿಸಿ ಹೋಗು. ಆಯ್ತು ರೀ ತಮ್ಮ ಬಾರಪ್ಪ. ದೇವ ಕನಕದಾಸ, ಶ್ರೀರಮಾತೆಯಂತಿರುವ ನನ್ನ ಹೆಂಡತಿ ಪಾರ್ವತಿ, ಮಕ್ಕಳಂತಿರುವ ನನ್ನ ತಮ್ಮ ಬದ್ರಿ ಮತ್ತು ಶ್ರೀಧರ, ಅವರ ಪ್ರೀತಿಯ ಒಡನಾಟದಲ್ಲಿ ನನ್ನ ಅಂಶವಿದ್ದೇ ಗೊತ್ತಾಗಲಿಲ್ಲ. ನನಗೆ ಮುಂದೆ ಒಂದು ಜನ್ಮ ಅನ್ನೋದಿದ್ದರೆ ಶ್ರೀಧರ್ ಮತ್ತು ಬದ್ರಿಗೆ ಒಳ್ಳೆ ಭವಿಷ್ಯ ಕೊಟ್ಟು ಕಾಪಾಡಲು ನಿನ್ನಲ್ಲಿ ಬೇಡಿಕೊಳ್ಳಿದೆ ಕನಕದಾಸ, ಬೇಡಿಕೊಳ್ಳೆ. ಇಲ್ಲಿ ಶ್ರೀಧರ್ಗೆ 5,000 ರೂಪಾಯಿ ಹಣ ಕೊಟ್ಟಿದ್ದೀನಿ. ಹಾ ಶ್ರೀಧರ್, ಸಾಕು, ಇನ್ನು ಬೇಕಾ? ಸಾಕು ಮಾವ, ನಾನು ಕಾಲೇಜಿಗೆ ಹೋಗಿ ಬರುತ್ತೇನೆ, ಆಶೀರ್ವಾದ ಮಾಡಿ. ಎದ್ದೇಳು ಶ್ರೀಧರ್, ಎದ್ದೇಳು. ಆ ನಮ್ಮ ಕುಲದೇವರಾದ ಕನಕದಾಸನ ಆಶೀರ್ವಾದ ಸದಾ ನಿನ್ನ ಮೇಲಿರುತ್ತದೆ. ಆಯ್ತು ಮಾವ, ನಾನು ಹೋಗಿ ಬರುತ್ತೇನೆ. ಹಾಗೆ ಹೋಗಲಿಪ್ಪ. ಹಾ ಪಾರ್ವತಿ, ನಿನ್ನ ತಮ್ಮ ಹೋದಂತೆ ಆಯ್ತು. ಈ ನಿನ್ನ ಮಧುರವಾದ ಕಂಠದಿಂದ ಒಂದು ಇಂಪಾದ ಗೀತೆಯನ್ನು ಆಡಬಹುದೇ ನನ್ನ ಒಲವಿನ ಚೆಲುವೆ? ಆಯ್ತು ಚಲವ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ.
ಪಾರ್ವತಿ ನನಗೂ ಹೊಟ್ಟೆಸುವಾಗಿದೆ. ಸಂತೋಷದಿಂದ ಮಾತನಾಡುತ್ತಾ ನಿಂತಿರುವಿರಿ. ಏನಿಲ್ಲಪ್ಪ, ನಿನ್ನ ಸುದ್ದಿನೇ ಮಾತಾಡ್ತಾ ನಿಂತಿದ್ರೆ ಅಷ್ಟರಲ್ಲಿ ನೀನೇ ಬಂದೆ. ಹಾ ಬದ್ರಿ, ಹೊಲಕ್ಕೆ ಹೋಗಿ ಎಲ್ಲ ಕೆಲಸಗಳನ್ನು ಮುಗಿಸಿಕೊಂಡು ಬಂದೇನಪ್ಪ. ಹೌದಣ್ಣ, ಹೊಲಕ್ಕೆ ಹೋಗಿ ಎಲ್ಲ ಕೆಲಸ ಮುಗಿಸಿ ಬಂದೆ. ಅಣ್ಣ, ನಿನ್ನಲ್ಲೊಂದು ಮಾತು ಕೇಳುವುದಿದೆ ಅಣ್ಣ. ಬದ್ರಿ, ಏನಪ್ಪ ಅದು ಒಂದು ಮಾತು? ಅಣ್ಣ, ಈ ಊರಿನಲ್ಲಿ ನಾನೇ ದನಿಯನ್ನು ಬೆರುತ್ತಲ್ಲ, ಅದೇನಪ್ಪ?
ರೆಸ್ಟ್ ತೆಗೆದುಕೊಳ್ಳಿ, ನಾನು ಹೋಗಿ ಬರುತ್ತೇನೆ. ಅಣ್ಣ ನೀನೊಬ್ಬನೇ ಹೋಗೋದು ಬೇಡ, ಬೇಕಾದ್ರೆ ನಾನು ಬರ್ತೇನೆ. ಆ ಹೊಲಸು ಬಾಗಿಲ ತುಳಿದು ಬೇಡ ಅಣ್ಣ. ಅದೇ ಮಗ ಬರಲಿ ನಮ್ಮ ಮನೆ ಬಾಗಿಲವರೆಗೆ. ಬೇಡಪ್ಪ ಬೇಡ, ನೀನು ಬಂದರೆ ವಿಷಯ ಕೋಪಕ್ಕೆ ಇರುತ್ತದೆ. ಬೇಡ, ನಾನೊಬ್ಬನೇ ಹೋಗಿ ಬರುತ್ತೇನೆ. ನೀನು ಊಟ ಮಾಡಿ ರಸ್ತೆ ತೆಗೆದುಕೊಳ್ಳಿ. ನಿಂದ್ರಣ್ಣ, ನಾನು ಬರುತ್ತೇನೆ. ಹೋಗ್ಲಿ ಬಿಡಪ್ಪ, ಇದಕ್ಕೆಲ್ಲ ನೀನ್ ಯಾಕೆ ತಲೆ ಕೆಡಿಸ್ಕೊತೀಯ? ಈಗೆಲ್ಲ ವಿಚಾರ ಮಾಡೋದಕ್ಕೆ ನಿಮ್ಮ ಅಣ್ಣ ಇದ್ದಾನೆ. ನಡಿ, ಬೆಳಗಿಂದ ನೀನ್ ಏನು ತಿಂದಿಲ್ಲ, ಸ್ವಲ್ಪ ಊಟ ಮಾಡುವಂತೆ ನಡಿ ಮೈದನ. ಅತ್ತಿಗೆ ಈ ನಿನ್ನ ಕೈ ತುತ್ತು ತಿನ್ನನೆ ಬಹಳ ದಿವಸ ಆಯ್ತು. ಅತ್ತಿಗೆ ಇವತ್ತು ಊಟಕ್ಕೆ ಬಡಿಸು ನನಗೆ. ಆಯ್ತಪ್ಪ, ಒಂದ್ ನಿಮಿಷ ತಡೆ, ಇಲ್ಲೇ ತೆಗೆದುಕೊಂಡು ಬರ್ತೀನಿ. ಕನಕ, ಹುಟ್ಟಿದಾಗಿಂದಲೇ ತಾಯಿಯ ಮುಖವನ್ನೇ ನೋಡಿಲ್ಲ. ತಾಯಿಗಿಂತ ಮಿಗಿಲಾಗಿರುವ ಈ ನನ್ನ ಅತ್ತಿಗೆಯನ್ನು ಕೊಟ್ಟಿಲ್ಲ, ಅದೇ ನನಗೆ ತುಂಬಾ ಸಂತೋಷ ಅನಿಸುತ್ತದೆ. ಬಾರಪ್ಪ ಇಲ್ಲಿ. ಅತ್ತಿಗೆ ಈ ನಿನ್ನ ಕೈ ತುತ್ತು ತಿನ್ನಿಸಿ ನನ್ನನ್ನು ಇಷ್ಟು ದೊಡ್ಡವಾಗಿ ಬೆಳೆಸಿ, ಈಗಲಾದರೂ ಈ ನಿನ್ನ ಕೈ ತುತ್ತು ಮಾರ್ತಾ ಇಲ್ಲ ಅತ್ತಿಗಮ್ಮ. ಇಷ್ಟು ದಿವಸವಾದರೂ ಆ ನನ್ನ ತಾಯಿ ನೆನಪು ಬರ್ತಿದ್ದಿಲ್ಲ. ಅತ್ತಿಗಮ್ಮ, ಈ ನಿನ್ನ ಕೈ ತುತ್ತು ನೋಡಿದ ಕೂಡಲೇ ಆ ನನ್ನ ಎತ್ತ ತಾಯಿ ನನ್ನ ಕಣ್ಣ ಮುಂದೆ ಬಂದಂಗಾಗುತ್ತದೆ. ಹಾಗೆಲ್ಲ ಈಗೇನು ಹೊತ್ತುಕೊಳ್ಬೇಡ. ಪಾ, ಇನ್ನೊಂದು ತುತ್ತು ತಿನ್ನು. ಉಣಿಸು ಅತ್ತಿಗೆ, ಉಣಿಸು. ಅತ್ತಿಗಮ್ಮ, ಈ ನಿನ್ನ ಕೈ ತುತ್ತು ಉಂಡರೆ 10 ಆನೆಗಳು ಬಂದಂತಾಗುತ್ತದೆ ಈ ನಿನ್ನ ಕೈಗಳಿಗೆ. ಅತ್ತಿಗಮ್ಮ, ಉಣಿಸುವಾಗ ಯಾವುದೇ ಒಂದು ಹಾಳಾಗುತ್ತಿದ್ದಿಲ್ಲ, ಅದನ್ನು ಹಾಳಬಾರ್ದಮ್ಮ. ಅವಾಗ ನೀ ಸಣ್ಣ ಕೂಸಿದ್ದೆಪ್ಪ, ಹಾಡ್ತಿದ್ನಿ. ಇಷ್ಟು ದೊಡ್ಡ ಮಾತು ಏನಂತ ಆಡ್ಬೇಕು ನಿನಗ? ಈಗಲಾದರೂ ಸಣ್ಣವನಿದ್ದೇನೆ, ಒಂದು ಗೀತೆಯನ್ನು ಹಾಡಮ್ಮ. ಅಯ್ಯೋ, ಈಗ ನಮ್ ಚಾನ ಹಾಡಿನ ಇದು. ಅಮ್ಮ ಊರಿಗೆ ಎಂದರು ನೀನು ದೇವರು ಜಗಕ್ಕೆ ಮುಕ್ಕೋಟಿ ದೇವರು ನೀನು ದೇವರು ಭೂಮಿಯರುಣ ಧ್ಯಾನಕ್ಕೂ ಬಿಟ್ಟರು ಅಮ್ಮನರುಣ ಅಭಯ ಹಸಿರು
ಅತ್ತಿಗೆ ಅಣ್ಣ ಒಬ್ಬನೇ ಹೋಗಿದ್ದಾನೆ ಆ ಗೌಡರ ಮನೆಗೆ, ನಾನು ಹೋಗಿ ಬರುತ್ತೇನೆ. ಆಯ್ತಪ್ಪ, ಆದಷ್ಟು ಬೇಗ ಬಂದ್ಬಿಡು. ಆಯ್ತು ಅತ್ತಿಗೆ, ನೀ ಹೇಳಿದಂತೆ ಆಗಲಿ.